ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ನನ್ನ ಹತ್ರ ವಿವೋ ಕಂಪನಿಯ ಮತ್ತೊಂದು ಹೊಸ ಸ್ಮಾರ್ಟ್ಫೋನ್ ನನ್ನ ಹತ್ರ ಬಂದಿದೆ. ಇದು ನೋಡ್ತಾ ಇವಾಗ ಇಂಟರ್ಫೇಸ್ ಅನ್ಕೋಬೋದು ಯಾವ ಒಂದು ಫೋನ್ ಅಂತೇಳಿ. ಇದು ಹೌದು, ವಿವೋ ಕಂಪನಿಯ ವಿವೋ U10 ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಇವತ್ತು ಬಿಡುಗಡೆ ಆಗಿದೆ. ನನ್ನ ಹತ್ರ ಈ ಒಂದು ಸ್ಮಾರ್ಟ್ಫೋನ್ ಬಂದಿದೆ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋಣ ಇದನ್ನು ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ ಮತ್ತು ಈ ಬಾಕ್ಸ್ ಜೊತೆಗೆ ನಿಮ್ಗೆ ಏನೇನು ಸಿಗುತ್ತೆ ನೀವು ಇದನ್ನು ಖರೀದಿಸುವಾಗ ಅನ್ನೋ ಒಂದು ಮಾಹಿತಿ. ಸೊ ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ. ಇದು 4GB RAM ಮತ್ತು 64GB ಸ್ಟೋರೇಜಿನ ಒಂದು ವೇರಿಯಂಟ್ ಸ್ಮಾರ್ಟ್ಫೋನ್ ಆಗಿರುತ್ತೆ. ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಸೊ ಇದರ ಹಿಂಭಾಗಕ್ಕೆ ಹೋದರೆ ಸ್ನೇಹಿತರೆ, ಇಲ್ಲಿ ನೋಡಿ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಈ ಒಂದು ಬಾಕ್ಸ್ ಒಳಗಡೆ ನೆಟ್ ಕಂಟೆಂಟ್ ಏನೇನು ಬರುತ್ತೆ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟು ಇಲ್ಲಿ ಮೇಲ್ಗಡೆ ನೋಡಿದ್ರೆ ಇದರ ಒಂದು ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ಕೊಟ್ಟಿದ್ದಾರೆ. 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಮತ್ತು 5000 mAh ಬ್ಯಾಟ್ರಿ ಮತ್ತು Qualcomm 665 ಅನ್ನುವಂಥ ಒಂದು ಚಿಪ್ಸೆಟ್ನ ಕೊಟ್ಟಿದ್ದಾರಂತೆ. ಜೊತೆಗೆ ಇದರಲ್ಲಿ ನಿಮಗೆ AI ಟ್ರಿಪಲ್ ಕ್ಯಾಮ್ರಾ ಕೊಟ್ಟಿದ್ದಾರಂತೆ. ಹಾಗಾದರೆ ಬನ್ನಿ ನೋಡೋಣ ಈ ಫೋನಲ್ಲಿ ಯಾವ ರೀತಿಯಲ್ಲಿ ಏನೇನಿದೆ ಅಂತ. ಸೊ ಈ ಒಂದು ಫೋನ್ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವೀಡಿಯೋದಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸೊ ಇದನ್ನ ಸೈಡ್ಗೆ ಇಡ್ತೀನಿ. ಸೊ ಅದಾದಮೇಲೆ ನೋಡೋಣ ಬಾಕ್ಸ್ ಒಳಗಡೆ ಈ ರೀತಿಯಲ್ಲಿ ಬರುತ್ತೆ. ಮೊದಲು ನಿಮ್ಗೊಂದು ಪ್ಯಾಕೇಜ್ ಸಿಗುತ್ತೆ ಈ ರೀತಿಯಲ್ಲಿ ನೋಡ್ಬೋದು. ಸೊ ಪ್ಯಾಕೇಜ್ನ ಓಪನ್ ಮಾಡ್ತೀನಿ. ಓಪನ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ನೋಡ್ತಾ ಇದ್ದೀರಾ, ನಿಮಗೆ ಈ ರೀತಿಯ ಕೆಲವು ಬುಕ್ಲೆಟ್ ಸಿಗುತ್ತೆ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ನಿಮ್ಗೊಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಸಿಗುತ್ತೆ. ಸೊ ಇದು ನಿಮಗೆ ಕ್ವಿಕ್ ಯೂಸರ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದ್ರೊಳಗಡೆ ಸಿಗುತ್ತೆ. ಇದರೊಳಗೆ ಯಾವುದೇ ರೀತಿ ಒಂದು ಮಾಹಿತಿ ಇಲ್ಲ. ಇದನ್ನು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಇದರಲ್ಲಿ ಸಹ ನಿಮಗೆ EMI ನಂಬರ್ ಮತ್ತು ಅದರ ಒಂದು ರಿಜಿಸ್ಟ್ರೇಷನ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಫೋನಿನ ಪ್ರೊಟೆಕ್ಷನ್ಗೋಸ್ಕರ ವಿವೋ ಕಂಪ್ನಿಯವರೇ ಇದರಲ್ಲಿ ನಿಮಗೆ TPU ಸಿಲಿಕಾನ್ ಕವರ್ ಕೊಡ್ತಾ ಇದ್ದಾರೆ. ಸೊ ನೋಡ್ಬೋದು, ಇದು ಪ್ರೊಟೆಕ್ಷನ್ಗೋಸ್ಕರ ನೀವು ಯೂಸ್ ಮಾಡ್ಕೊಬೋದು. ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಒಳಗಡೆ ಹೋಗ್ತಾ ಇದ್ದಂಗೆ ನನಗೆ ಸಿಗುತ್ತೆ ಒಂದು ಫೋನ್. ನೋಡ್ತಾ ಇದ್ದೀರಾ, ಇದು ವಿವೋ U10 ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಈಗಾಗಲೇ ಹೇಳಿರುವಂತೆ ನಾನು ಇದನ್ನು ಆಗಲೇ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಇದನ್ನು ಬೂಟ್ ಮಾಡಿದ್ದೀನಿ, ಬರೀ ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ, ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ತುಂಬ ಅದ್ದೂರಿಯಾಗಿ ಕಾಣಿಸ್ತಾ ಇದೆ. ತುಂಬ ಇದರ ಒಂದು ಬ್ಯಾಕ್ ಸೈಡಲ್ಲಿ ನೋಡ್ಬೋದು, ತುಂಬ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ತುಂಬ ಶೈನಿ ಹೊಡಿತಾ ಇದೆ. ಜೊತೆಗೆ ಇದು ಸ್ನೇಹಿತರೆ ಕಂಪ್ಲೀಟಾಗಿ ಟೆಕ್ಸ್ಚರ್ ನೋಡ್ತಾ ಇದ್ದೀರಾ ಒಳಗಡೆ. ಇದರ ಒಂದು ಬ್ಯಾಕ್ಗ್ರೌಂಡ್ ಏನಿದೆ ಇದು ಕಂಪ್ಲೀಟಾಗಿ ಗ್ಲಾಸ್ ಫಿನಿಶ್ ಜೊತೆಗೆ ನಿಮಗೆ ಟೆಕ್ಸ್ಚರ್ ಫಿನಿಶಿಂಗ್ನ ಈ ಒಂದು ಗ್ಲಾಸ್ ಹೊಂದ್ಕೊಂಡಿದೆ. ಸೊ ನೋಡೋಣ, ಇದನ್ನು ಸೈಡ್ಗೆ ಇಟ್ಬಿಟ್ಟು ಬಾಕ್ಸ್ ಒಳಗಡೆ ಇನ್ನೂ ಏನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಇದೊಂದು ಪೇಪರ್ ಸಿಗುತ್ತೆ ಕೆಲಸಕ್ಕೆ ಇಲ್ಲದೆ ಇರೋದು. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನಿಮಗೆ ಒಂದು ಟ್ರಾವೆಲ್ ಚಾರ್ಜಿಂಗ್ ಅಡಾಪ್ಟರ್ ಸಿಗುತ್ತೆ. ಅದನ್ನು ನಾನು ಝೂಮ್ ಮಾಡ್ತೀನಿ, ನೋಡ್ಬೋದು. ಸೊ ಈ ಒಂದು ಚಾರ್ಜರ್ ಅಡಾಪ್ಟರ್ ಏನು ಸಿಗುತ್ತೆ ಸ್ನೇಹಿತರೆ, ಇದು ನಿಮಗೆ ಔಟ್ಪುಟ್ ನೋಡಬೇಕಂದ್ರೆ 5 ವೋಲ್ಟ್ ನಿಮಗೆ 2 AH ನಿಮ್ಗೆ ಕೊಡುತ್ತೆ. ಸೊ ಇದು ಸ್ನೇಹಿತರೆ ಒಂದು 18 ವ್ಯಾಟ್ ಸಪೋರ್ಟ್ ಮಾಡುವಂತಹ ಒಂದು ಚಾರ್ಜಿಂಗ್ ಒಂದು ಅಡಾಪ್ಟರ್ ಆಗಿರುತ್ತೆ. ಇದು ವಿವೋ ಕಂಪ್ನಿಯ ಒಂದು ಅಡಾಪ್ಟರ್ ಆಗಿತ್ತು, ತುಂಬ ಗಟ್ಟಿಮುಟ್ಟಾಗಿದೆ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಅದಾದಮೇಲೆ ಒಳಗಡೆ ಸ್ನೇಹಿತರೆ ನಿಮಗೆ ಈ ಒಂದು ಸ್ಮಾರ್ಟ್ಫೋನ್ಗೆ ನಿಮಗೆ ಮೈಕ್ರೋ USB ಕೇಬಲ್ ಲೈನ್ ಸಿಗುತ್ತೆ. ನೋಡ್ತಾ ಇದ್ದರೆ ಇದು Type-C ಅಲ್ಲ, ಇದು ನಾರ್ಮಲ್ ಮೈಕ್ರೋ USB 2.0 ನಿಮಗೆ ಇದರ ಮೈಕ್ರೋ USB ಕೇಬಲ್ ಲೈನ್ ಸಿಗುತ್ತೆ. ಸೊ ಇದರ ಮುಖಾಂತರ ನೀವು ಡೇಟಾ ಚಾರ್ಜ್ ಮಾಡ್ಕೊಬೋದು. ಜೊತೆಗೆ ನೀವು ಇದರಲ್ಲಿ ನೀವು ಡೇಟಾನ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಇದನ್ನು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ USB. ಸೊ ಇದಷ್ಟೇ ಈ ಒಂದು ಬಾಕ್ಸ್ ಒಳಗಡೆ ಬರೋದು ಸ್ನೇಹಿತರೆ, ಇನ್ನೇನು ಬರಲ್ಲ. ಸೊ ಹಾಗಾದರೆ ಬನ್ನಿ ನಾವು ಡೈರೆಕ್ಟಾಗಿ ಈ ಒಂದು ಫೋನ್ ತಗೊಳ್ಳೋಣ. ಫೋನಲ್ಲಿ ನೋಡೋಣ ಏನೇನು ಕೊಟ್ಟಿದ್ದಾರೆ ಏನೇನು ಕೊಟ್ಟಿಲ್ಲ ಅಂತೇಳಿ. ಸೊ ಇದರ ಒಂದು ಇದರ ಒಂದು ಓವರ್ವ್ಯೂ ನೋಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ, ಇದರ ಒಂದು ಲುಕ್ ಅಂತೂ ತುಂಬ ಅದ್ದೂರಿಯಾಗಿದೆ. ವಿವೋ ಕಂಪ್ನಿಯ ಈ ಒಂದು ವಿವೋ U10 ತುಂಬ ಅದ್ದೂರಿಯಾದಂತಹ ಒಂದು ಲುಕ್ನ ಹೊಂದ್ಕೊಂಡಿದೆ. ಸೊ ಇದರ ಒಂದು ಸ್ಪೆಸಿಫಿಕೇಷನ್ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ವಿವೋ U10 ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದು ನಿಮಗೆ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಇದು ನಿಮಗೆ 6.35 ಇಂಚಿನ ನಿಮಗೆ HD+ ಡಿಸ್ಪ್ಲೇ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ನೋಡ್ತಾ ಇದ್ದೀರಾ, ತುಂಬ ಅದ್ದೂರಿಯಾದಂಥ ಒಂದು ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಅದ್ಬಿಟ್ಟು ಸ್ನೇಹಿತರೆ ಒಟ್ಟಾರೆಯಾಗಿ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ನಿಮಗೆ 3 ವೇರಿಯಂಟ್ಗಳಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಲಭ್ಯವಿರುತ್ತೆ. ಸೊ 3GB RAM 32GB ಸ್ಟೋರೇಜ್, 3GB RAM 64GB ಸ್ಟೋರೇಜ್, ಮತ್ತೊಂದು 4GB RAM 64GB ಸ್ಟೋರೇಜ್. ಸೊ ಇದರ ಬೆಲೆ ಸ್ನೇಹಿತರೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಇದರ ಬೆಲೆ ಏನಿದೆ, ಇದರ ಒಂದು ಬೇಸಿಕ್ ವೇರಿಯಂಟ್ ಬೆಲೆ ಏನಿದೆ ಸ್ನೇಹಿತರೆ, ಇದು ಕೇವಲ 8,999 ರೂಪಾಯಿಗೆ ಮಾತ್ರ ಸಿಗ್ತಾ ಇದೆ. ಸೊ ಎರಡನೇ ವೇರಿಯಂಟ್ ಇದು ಏನಿದೆ 3GB RAM 64GB ಸ್ಟೋರೇಜಿನ ವೇರಿಯಂಟ್ 9,999 ರೂಪಾಯಿಗೆ ಸಿಗುತ್ತೆ. 4GB RAM ಮತ್ತು 64GB ಸ್ಟೋರೇಜಿನ ಒಂದು ವೇರಿಯಂಟ್ ಏನಿದೆ, ಇದರ ಒಂದು ವೇರಿಯಂಟ್ ಅದು ನಿಮಗೆ 10,990 ರೂಪಾಯಿಗೆ ಈ ಒಂದು ವೇರಿಯಂಟ್ ಸಿಗ್ತಾ ಇದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದು ನಿಮಗೆ ಅಮೆಝಾನ್ ಗ್ರೇಟ್ ಇಂಡಿಯಾ ಸೇಲ್ ನಡೀತಾ ಇದೆ 29th. ಸೊ ಅವಾಗ ಇದರ ಒಂದು ಫಸ್ಟ್ ಸೇಲ್ ಆಗುತ್ತೆ. ಸೊ ಅವಾಗ ಈ ಒಂದು ಸ್ಮಾರ್ಟ್ಫೋನ್ನ ನೀವು ಪಡ್ಕೊಬೋದು. ಸೊ ಅದ್ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಇದರ ಒಂದು ಸ್ಪೆಸಿಫಿಕೇಷನ್ ಮಾಹಿತಿ ಇನ್ನೂ ಹೆಚ್ಚಾಗಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ನಿಮಗೆ Qualcomm ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 665ರ ಒಂದು ಚಿಪ್ಸೆಟ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ನೋಡ್ತಾ ಇದ್ದಾರೆ, ತುಂಬ ಅದ್ದೂರಿಯಾದಂತಹ ಒಂದು ಫಾಸ್ಟ್ ಕೂಡ ಇದು ರನ್ ಆಯ್ತಾ ಇದೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ,
ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಈಗಾಗಲೇ ಹೇಳಿರುವಂತೆ ನಿಮಗೆ ಇದರಲ್ಲಿ ಬರುವಂತಹ ಒಂದು ಅಮೇಜಿಂಗ್ ಒಂದು ಫೀಚರ್ ಏನಪ್ಪ ಅಂತಂದರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. 5000 mAh ಬ್ಯಾಟ್ರಿ ಇದರ ಒಂದು ಹಿಂಭಾಗದಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಇದರ ಒಂದು ಕ್ಯಾಮ್ರಾ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಬ್ಯಾಕಲ್ಲಿ ನೋಡ್ತಾ ಇದ್ದಾರೆ, ಬ್ಯಾಕ್ ಸೈಡಲ್ಲಿ ನಿಮಗೆ ಟ್ರಿಪಲ್ ರೇಟ್ ಕ್ಯಾಮ್ರಾ ಸೆಟಪ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಟ್ರಿಪಲ್ ರೇಟ್ ಕ್ಯಾಮ್ರಾ ಸೆಟಪ್ ಏನಿದೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಒಂದು 13 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್ ಮತ್ತು 2 ಮೆಗಾ ಪಿಕ್ಸೆಲ್ ಇದರಲ್ಲಿ ಕೊಡ್ತಾ ಇದ್ದಾರೆ. ಸೊ 13 ಮೆಗಾ ಪಿಕ್ಸೆಲ್ ಇದು ನಿಮಗೆ ಕ್ಲಾರಿಟಿ ಮೇನ್ ಪ್ರೈಮರಿ ಕ್ಯಾಮ್ರಾ ಆಗಿರುತ್ತೆ. ಸೊ ಎರಡನೇದಾಗಿ 8 ಮೆಗಾ ಪಿಕ್ಸೆಲ್ ವೈಡ್ ಆ್ಯಂಗಲ್ ಲೆನ್ಸ್ ಆಗಿರುತ್ತೆ. ಮೂರನೇದಾಗಿ ಬೊಕೆ ಎಫೆಕ್ಟ್ಗೋಸ್ಕರ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಇದರ ಒಂದು ಫ್ರಂಟಲ್ಲಿ ನೋಡಬೇಕಂತಂದರೆ ಇಲ್ಲಿ ನೋಡ್ಬೋದು, ಇದರಲ್ಲಿ ನಿಮಗೆ ವಾಟರ್ ಟಾಪ್ ನಾಚ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಫ್ರಂಟಲ್ಲಿ 8 ಮೆಗಾ ಪಿಕ್ಸೆಲ್ ನಿಮಗೆ ಫ್ರಂಟಲ್ಲಿ ನಿಮಗೆ ಸೆಲ್ಫಿ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಸೊ ಅದು ಬಿಟ್ಟು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ಸ್ಮಾರ್ಟ್ಫೋನ್ ಏನು ಕಾಣಿಸ್ತದೆ ತುಂಬ ಅದ್ದೂರಿಯಾದಂತಹ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ಫೋನ್ ಕೊಡಿಸುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಇದರ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ನ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇದರ ಒಂದು ಕ್ಯಾಮ್ರಾ ಟೆಸ್ಟಿಂಗ್ ಕೂಡ ನಾವು ನೋಡ್ಬೋದು. ಸೊ ಕ್ಯಾಮ್ರಾ ಸ್ನೇಹಿತರೆ ತುಂಬ ಅದ್ದೂರಿಯಾದಂತಹ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದೆ ಸ್ನೇಹಿತರೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಇದರ ಒಂದು ಕ್ಯಾಮ್ರಾ ಮಾಹಿತಿ ಹೇಳಬೇಕಂತಂದರೆ ನೀವು ನೋಡ್ಬೋದು, ನೋಡಿ ತುಂಬ ಅದ್ದೂರಿಯಾದಂತಹ ಒಂದು ಕ್ಯಾಮ್ರಾನ ಈ ಒಂದು ಫೋನ್ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ, ತುಂಬ ಅದ್ದೂರಿಯಾದಂಥ ಒಂದು ಕ್ಯಾಮ್ರಾ ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಬಟ್ ಆದರೂ ಸ್ನೇಹಿತರೆ ಇದನ್ನು ರಿವ್ಯೂ ಮಾಡುವಾಗ ಇದರ ಒಂದು ಕ್ಯಾಮ್ರಾ ಆಗಿರ್ಬೋದು, ಇದರ ಬ್ಯಾಟ್ರಿ ಆಗಿರ್ಬೋದು, ಇದರ ಯಾವ ಪರ್ಫಾರ್ಮೆನ್ಸ್ ಬೇಸ್ ಆಗಿರ್ಬೋದು, ಇದರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಇವತ್ತು ವಿವೋ U10 ಒಂದು ಸ್ಮಾರ್ಟ್ಫೋನಿನ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ನಾವು ತಗೊಂಡಿದ್ದೀವಿ. ಸೊ ಇದೇ ರೀತಿ ಒಂದು ವಿಡಿಯೋಗಳಿಗೂ ನಿಮ್ಗೆ ಇಷ್ಟ ಆಗಿದ್ರು ಅಥವಾ ಈ ಒಂದು ವಿಡಿಯೋ ಬಗ್ಗೆ ಅಂದರೆ ಈ ಒಂದು ಫೋನ್ ಬಗ್ಗೆ ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿ ಕೇಳಬೇಕು ಅಂತ ಇಷ್ಟಪಟ್ಟರೆ ನೀವು ನಾನು ಕಮೆಂಟ್ ಮಾಡಿ ಕೇಳ್ಬೋದು. ಇದೇ ರೀತಿಯ ಒಂದು ವಿಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡ್ತಾ ಇರಿ. ನಮಸ್ಕಾರ, ಧನ್ಯವಾದ.